ನಾಳೆ ಜನವರಿ 4 ಅಂದ್ರೆ ಶನಿವಾರದಿಂದ ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟಿಗೆ 6,000 ಹಣ ಜಮಾ ಆಗ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯವರು ಏನಂತ ಇದಾರಪ್ಪ ಅಂದ್ರೆ ನಮಗೆ ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ಹಣನೇ ಬೇಡ, ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ಜನವರಿ 1ಕ್ಕೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ 16ನೇ ಕಂತಿನ ಹಣಕ್ಕಾಗಿ ಪ್ರತಿಯೊಬ್ಬರು ವೇಟ್ ಮಾಡ್ತಾ ಇದ್ರು. ಸೊ ನಮಗೆ ಯಾವುದೇ ರೀತಿಯ ಹಣ ಬರ್ತಾ ಇಲ್ಲ, ಇವರು ಹೇಳಿದ ಸಮಯಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಮಂದಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನಿದೆ ಹೇಳಿದ ಸಮಯಕ್ಕೆ ಈ ಒಂದು ಹಣ ಬಿಡುಗಡೆ ಆಗ್ತಾ ಇಲ್ಲ. ಈಗಾಗಲೇ ನಿಮಗೆ ಗೊತ್ತಿರಬಹುದು 17ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ಬೇಕಾಗಿತ್ತು. ಸೊ ಇಲ್ಲಿ 16 ಮತ್ತು 17ನೇ ಕಂತಿನ ಹಣ ಇನ್ನೂ ಬಂದಿಲ್ಲ. ಅದ್ರ ಜೊತೆಗೆ ಇನ್ನು ಕೆಲವರು ಏನಂತಿದ್ದಾರೆ, 15ನೇ ಕಂತಿನ ಹಣನೇ ಸರಿಗ್ ಬಂದಿಲ್ಲ ಸರ್, 14ನೇ ಕಂತಿನ ಹಣನೇ ಸರಿಗ್ ಬಂದಿಲ್ಲ ಸರ್ ಅಂತ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಬಹಳಷ್ಟು ಮಂದಿಗೆ ಈ ಒಂದು ಏನು GST ಪೇಯರ್ ಅಂತ, ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆ. ಸೊ ಅವ್ರದ್ದು ಒಂದು ರೀತಿ ಪ್ರಾಬ್ಲಮ್. ಸೊ ಅದಕ್ಕಾಗಿ ಜನರು ಏನಪ್ಪಾ ಅಂತಂದ್ರೆ ಇವು 5 ಗ್ಯಾರಂಟಿಗಳು ನಮಗೆ ಬೇಡ ಬೇಡ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಈಗ ಕೊನೆಗೂ ರಾಜ್ಯ ಸರ್ಕಾರ ಏನಿದೆ ಎಚ್ಚೆತ್ಕೊಂಡಿದೆ. ಸೊ ಈಗ ನಿಮ್ಗೆ ನಾಳೆಯಿಂದ ಒಟ್ಟಿಗೆ 6,000 ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಪ್ರತಿಯೊಬ್ರು ಈಗ 16ನೇ ಕಂತಿನ ಹಣದತ್ತ ಗಮನ ಹರಿಸಿದ್ದಾರೆ. ಯಾವಾಗ ಬರುತ್ತಪ್ಪ 16ನೇ ಕಂತಿನ ಹಣ ಅಂತ ಕಾಯ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೋಡೋಣ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಅಂದ್ರೆ ನಾಳೆ ಯಾವೆಲ್ಲ ಜಿಲ್ಲೆಗಳಿಗೆ ಈ ಒಂದು 6,000 ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ, ಯಾರ್ಯಾರು ಪಡಿತಾ ಇದ್ದಾರೆ, ಯಾರ್ಯಾರು ಇಲ್ಲ, ಯಾರ್ಯಾರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ತಾ ಇದೀನಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು. ನಾಳೆಯಿಂದ 6,000 ರೂಪಾಯಿ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಆಗುತ್ತೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಏನು ಫ್ರೀ ಬಸ್ಸು ಬಂದ್ ಮಾಡ್ತಾರೆ, ಅದರ ಹಣವನ್ನ ಎಲ್ಲರಿಗೂ ಡಬಲ್ ಕೊಡ್ಬೇಕಂತ ಪ್ಲಾನ್ ಮಾಡ್ತಾ ಇತ್ತು ರಾಜ್ಯ ಸರ್ಕಾರ. ಆದ್ರೆ ಅದು ನಡೀಲಿಲ್ಲ. ಯಾಕಪ್ಪ ಅಂತಂದ್ರೆ ಸಾರಿಗೆ ಸಂಸ್ಥೆಯ ನೌಕರರು ಒಂದು ಏನ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ರು, ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳಿದ್ರು. ಅದನ್ನ ರಾಜ್ಯ ಸರ್ಕಾರ ಈಡೇರಿಸುತ್ತೆ. ಯಾವುದೇ ಕಾರಣಕ್ಕೂ ಉಚಿತ ಬಸ್ಗಳನ್ನ ಬಂದ್ ಮಾಡಬೇಡಿ ಅಂತ ಹೇಳಿ ಒಂದು ಮುಖ್ಯಮಂತ್ರಿಗಳೇ ಆದೇಶವನ್ನು ಅವರು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಯಾವ ರೀತಿ ಹಣ ಕೊಡುತ್ತೆ ಅಂದ್ರೆ, ಸೊ ಇಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡಿದೆ. ಸೊ ಟೋಟಲ್ ಆಗಿ ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ 4,000 ಇಲ್ಲ ಅಥವಾ 6,000 ಹಣವನ್ನ ಬಿಡುಗಡೆ ಮಾಡ್ಬೇಕಂದ್ರೆ ಇಲ್ಲಿ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು. ಅದ್ರ ಜೊತೆಗೆ ಯಾರಿಗಾದ್ರೂ 15ನೇ ಕಂತಿನ ಹಣ ಪೆಂಡಿಂಗ್ ಇದ್ರೆ ಪೆಂಡಿಂಗ್ ಹಣಗಳನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ತಾ ಇದೆ. ಸೊ ಅಂದ್ರೆ ನಾಳೆಯಿಂದ ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಸೊ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರ ಯಾಕಂದ್ರೆ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಹೇಳ್ತಾನೆ ಇದೆ. ನಾವು ಇನ್ನೇನು ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ವಿ, ನಿಮ್ಮ ಖಾತೆಗಳಿಗೆ ಬಂದ್ಬಿಡ್ತು, ಇನ್ನೇನು ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಏನು ಗೃಹಲಕ್ಷ್ಮಿಯರ ಖಾತೆಗೆ ಹಣ ಸರಿಯಾದ ಸಮಯಕ್ಕೆ ಜಮಾ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಇಲ್ಲಿ ಏನು ಸ್ವಲ್ಪ ಲೇಟ್ ಆದ್ರೂ ಚಿಂತಲ ನಾವು ಹಣವನ್ನ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಒಂದು ಪಟ್ಟನ್ನ ಹಿಡಿದಿದೆ. ಸೊ ಅಂದ್ರೆ ನಿಮಗೆ ಲೇಟ್ ಆದ್ರೂ ಚಿಂತಲ ನಾವು ಹಣ ಬಿಡುಗಡೆ ಮಾಡ್ತೀವಿ. ಈಗ ಅದಕ್ಕಾಗಿ ಈಗ ಏನು 16 ಮತ್ತು 17ನೇ ಕಂತಿನ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡಬೇಕು. ಅದ್ರ ಜೊತೆಗೆ ಪೆಂಡಿಂಗ್ ಇರುವಂತ ಹಣ 15ನೇ ಕಂತಿನ ಹಣ ಏನಾದ್ರೂ ಪೆಂಡಿಂಗ್ ಇದ್ರೆ, ಸ್ವಲ್ಪ ತಾಂತ್ರಿಕ ದೋಷ ಮತ್ತೆ ಬೇರೆ ಕಾರಣಗಳಿಂದ ಪೆಂಡಿಂಗ್ ಇದ್ರೆ ಆ ಒಂದು ಹಣವನ್ನ ಕೂಡ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡಿದೆ. ಸೊ ಹಾಗಾದ್ರೆ ನಾಳೆಯಿಂದ ವೇಟ್ ಮಾಡಿ ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅನ್ನೋದನ್ನ. ಸೊ ಇಲ್ಲಿ ನಿಮ್ಗೆ ಏನಾದ್ರು 3 ಕಂತುಗಳ ಹಣ ಪೆಂಡಿಂಗ್ ಇದ್ರೆ 6,000 ರೂಪಾಯಿ ಬರುತ್ತೆ. 2 ಕಂತಿನ ಹಣ ಪೆಂಡಿಂಗ್ ಇದ್ರೆ ನಿಮ್ಗೆ 4,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಅಂದ್ರೆ ಈಗ 16ನೇ ಕಂತಿನ ಹಣ ಏನ್ ಪೆಂಡಿಂಗ್ ಇತ್ತು ಅದು ರಿಲೀಸ್ ಆಗ್ತಾ ಇದೆ. ಅದ್ರ ಜೊತೆಗೆ 17ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಇನ್ನೇನು ನಿಮ್ಮ ಖಾತೆಗಳಿಗೆ ಬರಬೇಕು ರಾಜ್ಯ ಸರ್ಕಾರ ಹೇಳಿದಾರ. ಹಾಗಂದ್ರೆ ಇನ್ನೇನು ನಿಮ್ಮ ಖಾತೆಗೆ ಬಿಡುಗಡೆ ಮಾಡ್ತೀವಿ ಅಂತಾರೆ, ಅದನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಿದ್ರೆ ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ಹಾಗಾದ್ರೆ ವೇಟ್ ಮಾಡಿ ನೋಡೋಣ 6,000 ಬರುತ್ತಾ ಅಥವಾ 4,000 ಬರುತ್ತಾ ಅಂತ.